ನೋಡಿ, ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿ ಆಗ್ತಾ ಇದೆ ಅಂತ ಕಪಿಲಾ ಪ್ರವಾಹಕ್ಕೆ ದೇವರಿಗೆ ಈಗ ಜಲ ದಿಗ್ಬಂಧನ. ನಂಜನಗೂಡು ದೇವಾಲಯಕ್ಕೆ ಜಲಕಂಟಕ ಎದುರಾಗಿದೆ. ಡ್ರೋನ್ ಕ್ಯಾಮರಾದಲ್ಲಿ ಜಲಾಸುರನ ದರ್ಶನ ಕೂಡ ಆಗಿದೆ. ಕಪಿಲಾ ನದಿಯ ಸ್ನಾನಘಟ್ಟ, ಪರಶುರಾಮ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲವೂ ಕೂಡ ತಗ್ಗು ಪ್ರದೇಶದಲ್ಲಿ ಈಗ ಮುಳುಗಡೆಯಾಗಿದೆ. ಋಣಾರ್ಭಟಕ್ಕೆ ಇವೆಲ್ಲವೂ ಕೂಡ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇದು ಮೈಸೂರಿನಲ್ಲಿ ಕಪಿಲಾ ನದಿ ಪ್ರವಾಹಕ್ಕೆ ದೇವರಿಗೂ ಕೂಡ ಜಲ ದಿಗ್ಬಂಧನ. ನಂಜನಗೂಡು ದೇವಾಲಯಕ್ಕೆ ಜಲಕಂಟಕ ಎದುರಾಗಿದೆ. ಡ್ರೋನ್ ಕ್ಯಾಮರಾದಲ್ಲಿ ಈ ಜಲಾಸುರನ ದರ್ಶನ ಕೂಡ ಆಗಿದೆ. ಕಪಿಲಾ ನದಿಯ ಸ್ನಾನಘಟ್ಟ ಇರ್ಬೋದು, ಪರಶುರಾಮ ದೇವಸ್ಥಾನ ಇರ್ಬೋದು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲವೂ ಕೂಡ ತಗ್ಗು ಪ್ರದೇಶದಲ್ಲಿದೆ. ಅವೆಲ್ಲವೂ ಕೂಡ ಈಗ ಮುಳುಗಡೆ ಆಗಿದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಮೈಸೂರಿನ ನಂಜನಗೂಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಾಲಯಕ್ಕೂ ಕೂಡ ಜಲಕಂಟಕ ಎದುರಾಗಿದೆ. ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈಗಾಗಲೇ ಜಲಾಶಯದಿಂದ 70,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇರೋ ಹಿನ್ನೆಲೆಯಲ್ಲಿ ನಂಜನಗೂಡಿನ ಕಪಿಲಾ ನದಿ ಮೈದುಂಬೇರಿತಾ ಇದೆ. ನಾನೀಗ ಸದ್ಯ ಮೈಸೂರು ಜಿಲ್ಲೆಯ ದಕ್ಷಿಣ ಕಾಶಿಯಲ್ಲಿ ಕರೆಯಲ್ಪಡುವಂತಹ ನಂಜನಗೂಡಲ್ಲಿದ್ದೇನೆ. ನಂಜನಗೂಡಿನ ಕಪಿಲಾ ನದಿ ಈಗ ಮೈದುಂಬಿ ಹರಿತಾ ಇದೆ. ಸಾಕಷ್ಟು ರಭಸವಾಗಿ ನೀರು ನುಗ್ತಾ ಇರುವಂಥದ್ದು. ಈಗಾಗಲೇ 70,000 ಕ್ಯೂಸೆಕ್ಸ್ ನೀರು ಬಿಟ್ಟ ಕಾರಣಕ್ಕಾಗಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 766 ಸಂಪೂರ್ಣವಾಗಿ ಬಂದಾಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಎರಡು ರಾಜ್ಯಗಳಿಗೆ, ಕೇರಳ ಮತ್ತು ತಮಿಳುನಾಡಿಗೆ ಹೋಗುವಂತಹ ರಸ್ತೆ ಕೂಡ ಸಂಪರ್ಕ ಕಟ್ಟಾಗಿರುವಂಥದ್ದು. ಜೊತೆಗೆ ನಂಜನಗೂಡಿನ ಏನು ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜೊತೆಗೆ ಈಗಾಗಲೇ ಏನು ನೀರಿಗೆ ಸ್ನಾನ ಮಾಡೋದಕ್ಕೆ ಯಾರು ಇಳಿಬಾರ್ದು ಅಂತೇಳಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಬ್ಯಾರಿಕೇಡ್ಗಳನ್ನು ಹಾಕಿ ಈಗಾಗಲೇ ಇಲ್ಲಿಗೆ ಬರುವಂಥವ್ರಿಗೆ ನಿಷೇಧವನ್ನು ಹೇರಲಾಗಿದೆ. ಜೊತೆಗೆ ಏನು ಇಲ್ಲಿ ಹಣ್ಣು ಕಾಯಿ ಮಾರ್ತಾ ಇದ್ದಂತಹ ಅಂಗಡಿಗಳಿಗೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇನ್ನು ಪಕ್ಕದಲ್ಲಿರುವಂತಹ ಏನು ಮುಡಿ ಮಾಡುವಂತಹ ಜಾಗ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರೋ ಕಾರಣಕ್ಕಾಗಿ ಮುಡಿ ಮಾಡುವಂತಹ ಸ್ಥಳವನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಜೊತೆಗೆ ಸ್ನಾನಘಟ್ಟದ ಪಕ್ಕದಲ್ಲಿರುವಂತಹ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೂ ಕೂಡ ಈಗಾಗಲೇ ಜಲದಿಗ್ಬಂಧನ ಆಗಿರುವಂಥದ್ದು. ಸಂಪೂರ್ಣವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ನೀರು ನುಗ್ಗಿರೋ ಕಾರಣಕ್ಕಾಗಿ ದೇವಾಲಯ ಕೂಡ ಬಂದ್ ಮಾಡಲಾಗಿದೆ. ಈಗಾಗಲೇ ನಂಜನಗೂಡಿನ ತಗ್ಗು ಪ್ರದೇಶಗಳಲ್ಲಿ ಈಗಾಗಲೇ ಪ್ರವಾಹದ ಭೀತಿ ಎದುರಾಗಿದೆ. ಜೊತೆಗೆ ಈಗಾಗಲೇ ಹದಿನಾರು ಮಂಟಪ ಇರ್ಬೋದು, ಪರಶುರಾಮನ ದೇವಸ್ಥಾನ ಇರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು ಕಪಿಲಾ ನದಿಯ ನಂಜನಗೂಡು ದೇವಾಲಯ ಮುಂಭಾಗದಲ್ಲಿರುವಂತಹ ಹರಿಯುವಂತಹ ನದಿ ಇದು. ಸಾಕಷ್ಟು ವೇಗವಾಗಿ ಒಂದು ಬೋರ್ಗರದಿಂದ ಈಗಾಗಲೇ ಹರಿದು ಹೋಗ್ತಾ ಇರುವಂಥದ್ದು. ಸುಮಾರು 70,000 ಕ್ಯೂಸೆಕ್ಸ್ ನೀರು ಬಿಟ್ಟರ ಕಾರಣಕ್ಕಾಗಿ ಸಾಕಷ್ಟು ಪ್ರವಾಹದ ಭೀತಿ ಎದುರಾಗಿದೆ. ಇಲ್ಲೂ ಕೂಡ ಸಾಕಷ್ಟು ಮಳೆಯಾಗುವಂತಹ ನಿರೀಕ್ಷೆ ಇದೆ. ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹೊರಬಿಟ್ಟಲ್ಲಿ ಮತ್ತಷ್ಟು ನಂಜನಗೂಡಿನ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ. ಸೊ ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದೆ. ಒಟ್ಟಾರೆ ಹೇಳೋದಾದರೆ ಕಪಿಲಾ ನದಿ ಮೈದುಂಬಿ ಹರಿತಾ ಇದೆ. ಸಾಕಷ್ಟು ಪ್ರವಾಹದ ಭೀತಿ ಕೂಡ ಈಗ ನಂಜನಗೂಡಿನಲ್ಲಿ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ. ಈ ಕಾರವಾರದಲ್ಲಿ ನಡೆದಿರುವಂತಹ ಈ ಗುಡ್ಡ ಕುಸಿತ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೂಡ ಈ ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಯವರಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಕಾರವಾರದಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಿದೆ. ಶಿರೂರು ಗ್ರಾಮಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಗುಡ್ಡ ಕುಸಿತ ಪ್ರದೇಶವನ್ನ ವೀಕ್ಷಿಸಿದ್ದಾರೆ ಕುಮಾರಸ್ವಾಮಿ. ಜಿಲ್ಲಾಧಿಕಾರಿ ಅವರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ HDK. ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರವನ್ನ ಒದಗಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಈ ಗುಡ್ಡ ಕುಸಿದಿದೆ. ಕೇಂದ್ರದಿಂದ ಪರಿಹಾರ ಒದಗಿಸುವ ಪ್ರಯತ್ನವನ್ನ ಮಾಡ್ತೀನಿ. ರಿಪಬ್ಲಿಕ್ ಕನ್ನಡಕ್ಕೆ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ. ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡ ಕುಸಿತ ಪ್ರದೇಶಕ್ಕೆ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಈ ಬಗ್ಗೆ ಅವರನ್ನು ಮಾತಾಡಿಸೋಣ. ಸರ್, ಈಗ ಜುಲೈ 16ರಂದು ಸರ್ ಗುಡ್ಡ ಕುಸಿತ ಆಗಿದೆ, ಮತ್ತೆ ತಾವು ಕೂಡ ಭೇಟಿ ಕೊಟ್ಟಿದ್ರು ಸರ್, ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡ್ರು ಸರ್. ಈಗ ಗುಡ್ಡ ಕುಸಿತ 16ನೇ ತಾರೀಕಿನಂದು ಆಗಿರತಕ್ಕಂಥ ಘಟನೆ ಏನಿದೆ, ಜಿಲ್ಲಾಡಳಿತ ತಕ್ಷಣ ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸ್ ಹಿರಿಯ ಅಧಿಕಾರಿಗಳು ಎಲ್ಲರೂ ಜೊತೆಗೂಡಿ ತಕ್ಷಣ
ಅನಾಹುತನ ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದೆ. ಬಟ್ ಅನಾಹುತ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಒಂದು ರೀತಿಯಲ್ಲಿ ಇದು ಘಟನೆ ನಾವು ಯಾರೂ ಊಹೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥ ಘಟನೆ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲೂ 2018ರಲ್ಲಿ ಕೊಡಗಿನಲ್ಲೂ ಆದಂಥದ್ದು ಘಟನೆಗಳು ನಾವು ನೋಡಿದ್ದೇವೆ. ಅಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿ ಹಲವಾರು ರೀತಿಯ ಜೀವಾನಿ ಆದಂಥದ್ದು ಕಂಡಿದ್ದೆ. ಇವತ್ತು ಈ ಭಾಗದಲ್ಲಿ ನಿರಂತರವಾಗಿ ಮಳೆಯ ಒಂದು ಅನಾಹುತದಲ್ಲಿ ಇಲ್ಲಿ ಏನೋ ಒಂದು ನಿತ್ಯ ಇಲ್ಲಿ ಓಡಾಡ್ತಕ್ಕಂಥ ವಾಹನಗಳ ಸಂಖ್ಯೆ ಒಂದು ಕಡೆ ಜಾಸ್ತಿ ಇದೆ. ಈ ಭಾಗದಲ್ಲಿ ಒಂದು ಟೀ ಅಂಗಡಿ ಇಟ್ಟುಕೊಂಡು ಜೀವನ ಮಾಡತಕ್ಕಂಥ ಒಂದು ಕುಟುಂಬ, ಅದು ತುಂಬ ಅನ್ಯಾಯ ಆಯಿತು. ಆ ಕುಟುಂಬದ 5 ಜನವೂ ಮರಣ ಹೊಂದಿರತಕ್ಕಂಥದ್ದು ನಿತ್ಯ ದುರಂತ. ಅದು ಅದಕ್ಕೆ ನಮ್ಮ ಜಿಲ್ಲಾಡಳಿತ ಎಷ್ಟೇ ವೇಗವಾಗಿ ಬಂದು ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಜೀವ ಅಂತೂ ಉಳಿಸ್ಲಿಕ್ಕಾಗಿಲ್ಲ. ಆದರೆ ಇಲ್ಲಿ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ನಮ್ಮ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ರಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಂದ ಈ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸೈಂಟಿಫಿಕ್ ವೇನಲ್ಲಿ ಕೆಲಸಗಳಾಗಬೇಕು ಅಂತಕ್ಕಂಥ ಎಲ್ಲರೂ ಹೇಳ್ತಕ್ಕಂಥದ್ದು. ಇದು ಇಂಥ ಒಂದು ಘಟನೆ ನಿಜಕ್ಕೂ ನಮ್ಮೆಲ್ಲರಿಗೂ ಆಶ್ಚರ್ಯ ತರ್ತಕ್ಕಂಥದ್ದು. ಅದು ಆ ಮಟ್ಟದಲ್ಲಿ ಮಣ್ಣಿನ ಕುಸಿತ ವೇಗದಲ್ಲಿ ಬಂದಿರತಕ್ಕಂಥದ್ದೇನಿದೆ, ಒಂದು ನಮ್ಮ ಗ್ಯಾಸ್ನ ಟ್ಯಾಂಕರನ್ನು ಸಹ ಕೊಚ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತು ಇನ್ನೂ ಒಂದು ಟ್ಯಾಂಕರ್ ಇಲ್ಲಿದೆ ಅಂತಕ್ಕಂಥದ್ದು, ಮಣ್ಣಲ್ಲಿ ಮುಚ್ಚಿದೆ ಅಂತಕ್ಕಂಥದ್ದು, ಇನ್ನೂ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರವಲ್ಲ, ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಮಳೆ ಆರ್ಭಟ. ಕದ್ರಾದ ಮಹಾಮಾಯಿ ದೇವಸ್ಥಾನ ಈಗ ಜಲಾವೃತವಾಗಿದೆ. ಡ್ಯಾಮ್ನಿಂದ ಕಾಳಿ ನದಿಗೆ ನೀರು ಕೂಡ ಬಿಡುಗಡೆ ಆಗ್ತಾ ಇದೆ. ಕಾಳಿ ನದಿ ಪಾತ್ರದಲ್ಲಿ ಈಗ ಪ್ರವಾಹದ ಭೀತಿ, ಆತಂಕ ಎಲ್ಲವೂ ಕೂಡ ಶುರುವಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ, ನಿರಂತರವಾಗಿ ಮಳೆ ಬರ್ತಾ ಇದೆ, ವರ್ಣಾರ್ಭಟ. ಒಂದು ಕಡೆಯಲ್ಲಿ ಡ್ಯಾಮ್ಗಳೆಲ್ಲ ತುಂಬಿ ಹರಿತಾ ಇದೆ, ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ, ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ಇದು ಉತ್ತರ ಕನ್ನಡದ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನೀವು ಕೂಡ ಗಮನಿಸ್ತಾ ಇರ್ಬೋದು. ಉತ್ತರ ಕನ್ನಡದ ಕದ್ರಾ ನದಿ ತುಂಬಿ ಹರಿತಾ ಇದೆ. ಮಹಾಮಾಯಿ ದೇವಸ್ಥಾನ ಕೂಡ ಈಗ ಮುಳುಗಡೆಯಾಗಿದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರದೇಶಗಳು ಕೂಡ ಜಲಾವೃತವಾಗಿರುವಂಥದ್ದು. ಈಗಾಗಲೇ ಕಾಳಿ ನದಿಯಲ್ಲೂ ಕೂಡ ಪ್ರವಾಹ ಉಂಟಾಗಿದ್ದರಿಂದ ಇಲ್ಲಿನ ಅನೇಕ ಪ್ರದೇಶದಲ್ಲೂ ಕೂಡ ಮುಳುಗಡೆಯಾಗಿದೆ. ನಾವೀಗ ಕದ್ರಾದ ಒಂದು ಮಹಾಮಾಯಿ ದೇವಸ್ಥಾನದ ಬಳಿ ಇದ್ದೇವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ನೀರಿನ ಮಟ್ಟ ಕೂಡ ಜಾಸ್ತಿ ಆಗಿದೆ. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಕಾಳಿ ನದಿಯಲ್ಲಿ ಕೂಡ ಪ್ರವಾಹ ಬಂದಿದ್ದರಿಂದ, ಜೊತೆಗೆ ಅಣೆಕಟ್ಟಿನಿಂದ ನೀರು ಹೊರಬಿಡೋದ್ರಿಂದ ಈ ಭಾಗ ಕೂಡ ಸಂಪೂರ್ಣ ಮುಳುಗಡೆ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಹಾಮಾಯ ದೇವಸ್ಥಾನದಲ್ಲಿ ಕೂಡ ದೇವಸ್ಥಾನ ಕೂಡ ಮುಳುಗಿರುವ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. 2019 ಮತ್ತು 2021 ಸಂದರ್ಭದಲ್ಲೂ ಕೂಡ ಈ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ಇದೀಗ ಅಣೆಕಟ್ಟಿನ 8 ಗೇಟ್ಗಳಿಂದ ನೀರನ್ನು ಹೊರಬಿಡಲಾಗುತ್ತಿದೆ. 45,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಹೀಗಾಗಿ ಇಲ್ಲಿ ನೀರು ತುಂಬಿ ದೇವಸ್ಥಾನ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ. ಹೀಗಾಗಿ ಇಲ್ಲಿನ ತಗ್ಗು ಪ್ರದೇಶಗಳ ನಾಗರಿಕರು ಕೂಡ ಸಂಪೂರ್ಣ ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾಳಿ ನದಿ ತೀರದಲ್ಲ ಪ್ರದೇಶದ ನಾಗರಿಕರ ಆತಂಕ ಕೂಡ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ 8 ಗೇಟ್ಗಳ ಮೂಲಕ ನೀರನ್ನು ಹೊರಬಿಡುತ್ತಾ ಇರುವುದರಿಂದ ಕಾಳಿ ನದಿಯ ಎಡ ಮತ್ತು ಬಲದಂಡೆ ಪ್ರದೇಶಗಳ ನಾಗರಿಕರು ಆತಂಕದಿಂದಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.